ಸ್ಟೀಲ್ ಕುಕ್ಕರ್ ರಿಂಗ್ ಕೊಡುತ್ತೆ ಸಿಲಿಕಾನ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ಒಂದು ಸ್ವಲ್ಪ ಲೇಸಿ ಡೇ, ಆದರೂ ಇವತ್ತು ಏನಾದರೂ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಅಷ್ಟೇ ನನಗೆ ರಜೆ ಇರೋವಂಥದ್ದು. ನೆನ್ನೆ ಸ್ವಲ್ಪನೇ ಶಾಪಿಂಗ್ ಮಾಡಿದ್ದೆ, ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಹೋಗಬೇಕಾಗಿತ್ತು. ಆಫ್ಟರ್ನೂನ್ ಊಟ ಮುಗಿಸ್ಕೊಂಡು ಹೊರಟ್ವಿ. ಖುಷಿ ನೋಡಿ, ಯೂಶ್ವಲಿ ಮೊಬೈಲ್ನ ಎಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಕ್ಯಾಲ್ಕುಲೇಟರ್ನ ಮೊಬೈಲ್ ರೀತಿ ಇಟ್ಕೊಂಡು ಆಪ್ರೇಟ್ ಮಾಡ್ತಾ ಇದ್ದಾಳೆ. ಅವಳನ್ನ ಕಾರಲ್ಲಿ ಸ್ವಲ್ಪ ಇಟ್ಕೊಳ್ಳೋದು ತುಂಬಾ ಕಷ್ಟ. ಡ್ರೈವಿಂಗ್ ಸೀಟ್ಗೆ ಹೋಗ್ತೀನಿ ಅಂತ ಹಠ ಮಾಡ್ತಿರ್ತಾಳೆ. ನಾವು ಹೋಗಬೇಕಾಗಿದ್ದ ಪ್ಲೇಸ್ಗೆ ರೀಚ್ ಆದ್ವಿ. ಇದು SB ಅಪ್ಲಯನ್ಸಸ್ ಅಂತ, ನಿಯರ್ 21st ಸೆಂಚುರಿ ಅಂತ ಇದೆ ಬಿಜಾಪುರದಲ್ಲಿ ಒಂದು ಪ್ಲೇಸು. ಸೊ ಸಿದ್ದೇಶ್ವರ ಗುಡಿ ನಿಯರ್ ಬೈ ಇರೋವಂಥದ್ದು. ಸೊ ಅಲ್ಲಿ ನಾವು ರೀಚ್ ಆದ್ವಿ. ಇಲ್ಲಿ ಆಫರ್ ಇದೆ ಅಂತ ಒಂದು ರೀಲ್ ನೋಡಿದ್ದೆ, ಬೈ 1 get 1 ಫ್ರೀ ಅಂತ. ಇದೆ ಆ್ಯಕ್ಚುಲಿ ಪಿಜನ್ ಅಪ್ಲಯನ್ಸಸ್ ಮೇಲೆ ಇದೆ. ಸೊ ಅದು ತವಾ ಮೇಲೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು. MRP ಮೇಲೆ 50% ಆಫ್ ಲೆಕ್ಕದಲ್ಲಿ ಇರೋವಂಥದ್ದು. ಸೊ ನನಗೆ ಆ್ಯಕ್ಚುಲಿ ಇವಾಗ ತವಾಗಿಂತ ಲೈಕ್ ಕುಕ್ಕರ್ ನೋಡೋ ಪ್ಲ್ಯಾನ್ ಇತ್ತು, ಮತ್ತು ಫ್ರೈ ಪ್ಯಾನು ಅದು ನೋಡೋ ಪ್ಲ್ಯಾನ್ ಇತ್ತು. ಸೊ ಅದನ್ನು ತೊಗೊಳ್ಳೋಣ ಅಂತ ಹೋಗಿದ್ದೆ. ಸೊ ಇಲ್ಲಿ ನೋಡಿ, ಒಂದು ಕ್ಯೂಟ್ ಕುಕ್ಕರ್ ಸಿಕ್ತು. ಇದು ಆ್ಯಕ್ಚುಲಿ 150 ರುಪೀಸ್ ಅಂತ ಹೇಳಿದ್ರು. ಲೈಕ್ ಕುಕ್ಕಿಂಗ್ದು ಆ್ಯಕ್ಸಸರೀಸ್ ಟೈಪ್ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ ಇದು. ನಾನು ಆನ್ಲೈನಲ್ಲಿ ಕೂಡ ನೋಡಿದ್ದೆ. ಸೊ ಇದು ಕಾಸ್ಟ್ ವೈಸಲ್ಲಿ ಆನ್ಲೈನಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ನನಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಲೈಕ್ ಆಲ್ಮೋಸ್ಟ್ ಈಕ್ವಲ್ ಪ್ರೈಸ್ ಅಂತಲೇ ಅಂದ್ಕೊಳ್ಳಿ, ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಅಲ್ಲಿ ನೋಡಿದ್ದು ಅಮೆಝಾನಲ್ಲಿ ನಾನು ನೋಡಿದ್ದೆ, ಬಟ್ ಕಂಪನಿ ಬೇರೆ ಇತ್ತು. ಮತ್ತು ಇವರು 5 years ವ್ಯಾರಂಟಿ ಅಂತ ಹೇಳಿದ್ರು. ಬಟ್ ಯಾವುದೇ ವ್ಯಾರಂಟಿ ಕಾರ್ಡ್ ಏನು ಕೊಡಲಿಲ್ಲ, ಬಟ್ ಆದರೆ 5 year ವ್ಯಾರಂಟಿ ಅಂತ ಹೇಳಿದ್ರು. ಸೊ ಕೊಟ್ಟಿರೋ ಬಿಲ್ ಮೇಲೆ 5 years ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಿರೋದು ಪ್ರೈಸ್ ನೋಡಿ, 3750 ಆ್ಯಂಡ್ 3400 ರುಪೀಸ್. ಸೊ ಇದು ಅಮೌಂಟ್ ಮೇಲೆ 60% ಆಫರ್ ಅಂತ ಹೇಳಿದ್ರು. ಸೊ ನಾನು ಇದಕ್ಕೆ ಪೇ ಮಾಡಿದ್ದು ಎರಡಕ್ಕೂ ಸೇರಿ 2300 ರುಪೀಸು. ಆನ್ಲೈನ್ ಪ್ರೈಸು ಮತ್ತು ಆಫ್ಲೈನ್ ಪ್ರೈಸು ಎರಡೂ ಕಂಪೇರೇಟ್ ಮಾಡಿ ತೊಗೊಂಡಿರೋ ಅಂಥದ್ದು. ಸೊ ಕೈಂಡ್ ಆಫ್ ಓಕೆ, ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ತುಂಬ ಪ್ರಾಡಕ್ಟ್ಸ್ನೆಲ್ಲ ನೋಡಿದೆ. ಅವ್ರು ಹೇಳಿದ್ರು, ನೀವು ಬೇಕಾದ್ರೆ ಕಂಪೇರ್ ಮಾಡಿ ಇದನ್ನು ಆಮೇಲೆ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಇಷ್ಟ ಆಯಿತು ಪ್ರಾಡಕ್ಟು ತೊಗೊಂಡಿದ್ದು ನನಗೆ. ಮತ್ತು ಆ್ಯಕ್ಚುಲಿ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಆಲ್ರೆಡಿ ಮನೇಲಿ ಸ್ವಲ್ಪ ಇತ್ತು, ಅದನ್ನೆಲ್ಲ ಒಂದೊಂದಾಗಿ ಎಕ್ಸ್ಚೇಂಜ್ ಮಾಡಬೇಕು. ಸೊ ಚೇಂಜ್ ಮಾಡಬೇಕು, ಒಂದೇ ಸರಿಗೆಲ್ಲ ಆಗೋಲ್ಲ. ಸೊ ಚೇಂಜ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಸ್ಟೀಲ್ ಈಸ್ ಗುಡ್ ಫಾರ್ ಹೆಲ್ತ್, ಅಲ್ಯೂಮಿನಿಯಂ ಅಷ್ಟು ಸೇಫ್ ಅಂದರೆ ಅಷ್ಟು ಗುಡ್ ಅಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿರುವಂಥದ್ದು. ಸೊ ಹಾಗಾಗಿ ಚೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕುಕ್ಕರ್ ಕೂಡ ಸ್ವಲ್ಪ ಕೆಲವೊಂದು ತೊಗೋಬೇಕನ್ನೋ ಮೈಂಡಲ್ಲಿತ್ತು, ಬಟ್ ಕಾಸ್ಟ್ ವೈಸಲ್ಲಿ ಸ್ಟೀಲಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಅಂತ ಪೋಸ್ಟ್ಪೋನ್ ಮಾಡಿಕೊಂಡೆ. ಸೊ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿ ಹಳ್ಳಿಯಿಂದ ಬಂದಿರೋವಂಥ ಎಲ್ಲ ವ್ಯಕ್ತಿಗಳು ಅದರದ್ದು ತರಕಾರಿ, ಹಣ್ಣು, ಹೂವು ಎಲ್ಲ ಹಳ್ಳಿಯಿಂದ ತೊಗೊಂಬಂದಿರ್ತಾರೆ. ಸೊ ಫ್ರೆಶ್ ಆಗಿರುತ್ತೆ, ತುಂಬ ರಾಶಿ ಇರೋವಂಥದ್ದು ಮಾರ್ಕೆಟಿಂದ ಬಂದಿರುತ್ತೆ. ಸೊ ಸ್ಮಾಲ್ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಸೊ ಅವ್ರ ಹತ್ರ ಅವರು ಓನಾಗಿ ಬೆಳೆದಿರೋ ಅಂಥದ್ದು ತೊಗೊಂಬಂದಿರ್ತಾರೆ. ಸೊ ಹಾಗಾಗಿ ಕೆಲವೊಂದನ್ನು ಅಲ್ಲಿ ಪ್ರಿಫರ್ ಮಾಡಬೇಕಾಗಿ ಬರುತ್ತೆ, ಕೆಲವೊಂದು ಇಷ್ಟ ಆಗೋದಿಲ್ಲ. ಯೂಶ್ವಲಿ ನಾನು ತರಕಾರಿ, ಹಣ್ಣು ಎಲ್ಲ ತರಕ್ಕೆ ಹೋಗೋದು ಕಡಿಮೆ. ನನ್ನ ಹಸ್ಬೆಂಡೇ ಎಲ್ಲ ತೊಗೊಬರ್ತಾರೆ. ಯಾಕಂದರೆ ಖುಷಿ ಸುಮ್ಮನೆ ಇರೋದಿಲ್ಲ. ಹೋದರೆ ರೋಡ್ ಸೈಡ್ ಆಗಲಿ ಎಲ್ಲಾದರೂ ಹೋದರೆ ಅವಳು ಕೆಳಗಿಳಿಸು, ಕರ್ಕೊಂಡು ಹೋಗಬೇಕು ಅಂತ ಹಠ ಮಾಡ್ತಾಳೆ. ಸೊ ಹಾಗಾಗಿ ಅವಳನ್ನ ಹ್ಯಾಂಡಲ್ ಮಾಡಿಕೊಂಡು ಎಲ್ಲ ತೊಗೊಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರ ಪಪ್ಪಾನೇ ಎಲ್ಲ ತೊಗೊಬರ್ತಾರೆ. ಸೊ ಅಲ್ಲಿಂದ ಲೈಕ್ ಅಣ್ಣ ಮನೆಗೆ ಹೋದ್ವಿ, ಶಿವಣ್ಣ ಅಂತ. ಸೊ ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಅವರ ಮಕ್ಳ ಜೊತೆ ಆಟಾಡೋದು ತುಂಬ ಇಷ್ಟಪಡ್ತಾಳೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಮನೆ ಹತ್ರ ಹೊರ್ತಿದ್ದಂಗೆ ಅವಳ ಫ್ರೆಂಡ್ಸು ಈಗ ಸ್ವಲ್ಪ ಜನ ಆಲ್ರೆಡಿ ಈ ಮನೆ ಹತ್ರ ಪರಿಚಯ ಆಗಿದ್ದಾರೆ. ಸೊ ಅಲ್ಲಿರೋ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅವಳ ಜೊತೆ ಆಟ ಆಡೋದಕ್ಕೆ. ಸ್ವಲ್ಪ ಹಠ ಮಾಡ್ತಾಳೆ, ಅಲ್ಲೇ ಇರ್ತೀನಿ ಅಂತ ಅಂದ್ಬಿಟ್ಟು. ಅಲ್ಲಿ ಸ್ವಲ್ಪ ಜನ ಮಕ್ಳುಗಳಿದ್ದಾರೆ, ಅವಳು ಏಜೋ ಅಂತ ಇರೋವಂಥವ್ರೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಅಲ್ಲಿಂದ ಮತ್ತೆ ಕರ್ಕೊಂಡು ಪಾರ್ಕ್ ಹತ್ರ ಬಂದೆ, ಗ್ರೌಂಡ್ ಹತ್ರ ಕರ್ಕೊಂಬಂದೆ. ಮನೆ ಎದುರುಗಡೆನೇ ಆ್ಯಕ್ಚುಲಿ ಇದೊಂದು ಪ್ಲೇಸ್ ಇದೆ.
ಸೊ ಒಂದು ಸ್ಮಾಲ್ ಸಣ್ಣದಾಗಿ ಗುಡಿ ಟೈಪ್ ಕೂಡ ಕಟ್ಟಿದ್ದಾರೆ ಅಲ್ಲಿ. ಅವಳಿಗಲ್ಲಿ ಡೈಲಿ ಏನಾದರೂ ಕೆಳಗಡೆ ಬಂದಾಗೆಲ್ಲ ಅಲ್ಲಿ ಹೋಗಿ ಆಟ ಆಡಬೇಕು. ಅಲ್ಲಿ ಮಕ್ಕಳೆಲ್ಲ ತುಂಬ ಪ್ಲೇಗ್ರೌಂಡ್ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ಫುಲ್ ಆಟ ಆಡ್ತಿರ್ತಾರೆ. ಸೊ ಜೊತೆಗೆ ಇವಳು ಅಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ. ಅದನ್ನೆಲ್ಲ ಮುಟ್ಟಿ ಅಲ್ಲೇನಾದರೂ ಗಲೀಜಿದ್ರೆ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡೋ ಕೆಲಸ ಮಾಡ್ತಿರ್ತಾಳೆ. ಸೊ ನಾನು ತೊಗೊಂಬಂದಿರೋಂಥ ಪ್ರಾಡಕ್ಟ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೆ. ಸೊ ಈ ಸ್ಪೂನ್ಸ್ ಆ್ಯಕ್ಚುಲಿ ನನಗೆ ಬೇಕಾಗಿದ್ದಿದ್ದು ಲೈಕ್ ನಾನು ರೀಸೆಂಟಾಗಿ ಆರ್ಡ್ರ್ ಮಾಡಿದ್ದಿದ್ದು ಮೀಶೋಯಿಂದ ಒಂದು ಮಸಾಲ ಬಾಕ್ಸಸ್ ಇತ್ತಲ್ಲ, ಸೊ ಅದಕ್ಕೆ ಆ್ಯಕ್ಚುಲಿ ಸ್ಪೂನ್ಸ್ ಬೇಕಾಗಿತ್ತು. ಇದು ತುಂಬ ಸ್ಮಾಲ್ ಆಗಿತ್ತು, ಸೊ ಹಾಗಾಗಿ ಅದನ್ನು ತೊಗೊಂಡೆ. ಆ್ಯಂಡ್ ಈ 2 ಪ್ರಾಡಕ್ಟ್ ಲೈಕ್ ವೆಯ್ಟ್ ನಾನು ನಿಮಗೆ ಹೇಳಲಿಲ್ಲ. ಸೊ ಇದು 1.1 kg ಇತ್ತು. ಇದು ಫ್ರೈ ಪ್ಯಾನು 1.1 kg ಇತ್ತು. ದೆನ್ ಕಡಾಯಿ 1.4 kg ಇತ್ತು. ಆ್ಯಂಡ್ ಇದು ಕಂಪನಿ ನೇಮ್ ಬಂದು ಕೃಷ್ಣ ಅಂತ ಇದೆ. ಸೊ ನಾನು ಇದು ಫಸ್ಟ್ ಟೈಮ್ ಕೇಳಿದ್ದು. ಇದು ಟ್ರೈ ಪ್ಲೇ ಅಂತ ನೀವು ನೋಡ್ಬೋದು. ಏನಿದು ಟ್ರೈ ಪ್ಲೇ ಅಂತ ಅಂದರೆ, ಯೂಶ್ವಲಿ ಸ್ಟೀಲಲ್ಲಿ ನಾವೇನಾದರೂ ಅಡುಗೆ ಮಾಡಬೇಕಾದ್ರೆ ಒತ್ತೋ ಅಂಥದ್ದು ಜಾಸ್ತಿ, ಅಂದರೆ ಸಿಯೋ ಅಂಥದ್ದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಇದು ಟ್ರೈ ಪ್ಲೇಯಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಅಂದರೆ ಇದು 3 ಲೇಯರ್ ಇರುತ್ತೆ. ಒಂದು ಮೇಲ್ಗಡೆ ಸ್ಟೀಲ್ ಇರುತ್ತೆ, ಮಿಡಲಲ್ಲಿ ಅಲ್ಯೂಮಿನಿಯಮ್ ಇರುತ್ತೆ, ದೆನ್ ಅಗೇನ್ ಸ್ಟೀಲ್ ಇರುತ್ತೆ. ಸೊ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ್ಯಂಡ್ ಇದನ್ನು ನಾವು ಗ್ಯಾಸ್, ಎಲೆಕ್ಟ್ರಿಕ್ ಕುಕ್ಕರು, ಸೊ ಯಾವುದ್ರಲ್ಲಿ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ವೆಯ್ಟ್ ವೈಸಲ್ಲಿ ತುಂಬಾ ವೆಯ್ಟ್ ಅಂತ ಅನಿಸುತ್ತೆ, ಬಟ್ ಹೆಲ್ತ್ ಕಾನ್ಷಿಯಸ್ ತುಂಬ ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ಇಫ್ ಯು ವಾಂಟ್ ಟು ಗೋ ಫಾರ್ ಇಟ್, ನೀವು ನಿಮ್ಮ ಮನೆ ಹತ್ರ ಇರೋವಂಥ ಶಾಪ್ಸಲ್ಲಾದರೂ ತೊಗೋಬೋದು, ಇಲ್ಲ ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡ್ಕೋಬೋದು. ಸೊ ಯಾವ ಕಂಪ್ನಿ ಆದರೂ ನಿಮಗೆ ಯಾವುದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸುತ್ತೆ ತೊಗೊಳ್ಳಿ. ನೋಡೋಣ ಅಡುಗೆ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ನಿಮಗೆ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೀನಿ. ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಪಾಪುನ ಕರ್ಕೊಂಡು ಒಂದು ರೌಂಡ್ ಲೈಕ್ ಅವಳಿಗೆ ಆಟ ಆಡ್ಸೋಣ ಅಂತ ಕರ್ಕೊಂಬಂದ್ವಿ. ಇದು ಪಾಟೀಲ್ ಪ್ಲಾನೆಟ್ ಪಕ್ಕ ಇರೋವಂಥದ್ದು. ಸೊ ಇಲ್ಲಿ ಬಂದ್ವಿ, ಆಟ ಆಡಬೇಕಾದ್ರೆ ಅವಳೇ ಇಷ್ಟಪಟ್ಟು ಕೂತ್ಕೊಂಡ್ಳು. ಬಟ್ ಅದಾದಮೇಲೆ ಅಮ್ಮ ಇಳಿಸು, ಅಪ್ಪ ಇಳಿಸು ಅಂತ ಅಂದ್ಬಿಟ್ಟು ಆಟ ಮಾಡ್ತಾಯಿದ್ಲು. ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ದೆನ್ ಅದನ್ನು ಸ್ಟಾಪ್ ಮಾಡಿದ್ವಿ. ಆಮೇಲೆ ಇದ್ರ ಮೇಲೆ ಕುತ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಲೈಕ್ ಅದು ಅವಳಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ಹೊತ್ತು ಆಟ ಆಡಿದ್ಲು ಇದರಲ್ಲಿ, ಹಾಯ್ ಮಾಡ್ತಿದ್ದಾಳೆ. ಅದಾದಮೇಲೆ ನೆಕ್ಸ್ಟ್ ಗೇಮ್ ನೋಡ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ ಇಳಿಸು ಅಂತ ಮತ್ತೆ ಇದರಲ್ಲೂ ಆಟ ಮಾಡೋಕ್ಕೆ ಶುರು ಮಾಡಿದ್ಲು. ನನಗೂ ಸ್ವಲ್ಪ ಭಯ, ಅವಳನ್ನ ಈ ಥರ ಸಿಂಗಲಾಗಿ ಎಲ್ಲಾದರೂ ಕೂರಿಸ್ಬೇಕಂತಂದರೆ. ಸೊ ನಾವು ಜೊತೆಲಿದ್ರೆ ಬೆಟರ್ ಅಂತ ನನಗೆ ಫೀಲ್ ಆಗುತ್ತೆ. ಬಟ್ ಇದು ಅದಕ್ಕೆ ಅವ್ರಿಗೆ ತುಂಬ ಸ್ಲೋ ಆಗಿ ಓಡಿಸೋದಕ್ಕೆ ಹೇಳಿದ್ವಿ. ಸೊ ಅವಳು ಕುತ್ಕೊಂಡಿದ್ಲು. ಸೊ ಆಟ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಆಲ್ರೆಡಿ 8 o'clock ಹತ್ರ ಆಗಿತ್ತು. ಎಸ್, ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ವಿಡಿಯೋ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಎಸ್, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.